26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಬೆಂಗಳೂರು ಸುತ್ತಮುತ್ತವೇ ಇನ್ನೂ ಎಷ್ಟು ದಿನ ಗಿರಿಕೆ ಹೊಡಿತೀರಿ? ಇವತ್ತು ನೈಸ್ ರಸ್ತೆ ದೇವೇಗೌಡರ ಕೂಸು ಅಂತಾರೆ. ಹೌದಪ್ಪ, ದೇವೇಗೌಡರ ಕೂಸೇ ಅದು. ದೇವೇಗೌಡರು ಇದ್ದಂಥ 18 ತಿಂಗಳಲ್ಲಿ ಆ MOU ಅಂತಕ್ಕಂಥದ್ದು ಒಂದು ಸೈನ್ ಹಾಕಿ ಹೋದ್ರಷ್ಟೇ. ಆಮೇಲೆ ಬಂದಂಥ ಸರ್ಕಾರಗಳು ಆ ಕಂಪ್ನಿ ಮಾಲೀಕನಿಗೆ ರೆಡ್ ಕಾರ್ಪೆಟ್ ಹಾಕಿ ಅವನಿಗೆ ಉಜುರಿ ಮಾಡ್ಕೊಂಡು ಆ ಒಂದು ಉತ್ತಮವಾದಂಥ ಒಂದು ಯೋಜನೆಯನ್ನು ತರಬೇಕು ಅಂತ ಇದ್ದಿದ್ದನ್ನು ಇವತ್ತು ಲೂಟಿ ಹೊಡೆಯೋಂಥ ಕೆಲಸಕ್ಕೆ ಪ್ರಮುಖವಾದ ಕಾರಣಕರ್ತರು ನೀವೇ ಇದ್ದೀರಿ. BMICPA ಅಂತಕ್ಕಂಥ ಒಂದು ಅಥಾರಿಟಿ ಮಾಡಿ ಆ ಅಥಾರಿಟಿ ಚೇರ್ಮನ್ ನೀವೇ ಆದ್ರಿ. ಪಾರ್ಟಿ ಅಗ್ರಿಮೆಂಟ್ ಅಂತಕ್ಕಂಥದ್ದನ್ನು ಹೊಸದಾಗೇನು ಸೃಷ್ಟಿ ಮಾಡಿದ್ರಿ. ನೀವು ಮಂತ್ರಿ ಇದ್ದಾಗ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿಕೊಟ್ರಿ. ಅದೆಲ್ಲದರ ಹಿನ್ನೆಲೆ ಇವತ್ತು ಎಲ್ಲ ಸರ್ಕಾರದ ಜುಟ್ಟು ಜನವಾರ ಎಲ್ಲ ಅವ್ರ ಕೈಲಿ ಕೊಟ್ಟು ಅಧಿಕಾರಿಗಳು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ನ್ಯಾಯಾಲಯಗಳಿಗೆ ತಪ್ಪು ವರದಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ನೀವೆಲ್ಲ ಚಿತಾವಣೆ ನಡೆಸಿ ಇವತ್ತು ರೈತರು ಬೀದಿಗೆ ಹಾಕಿದ್ದೀರಿ. ಅಲ್ಲಿ ನೈಸ್ನಲ್ಲಿ ಇವತ್ತೇನು 2 ಕೋಟಿ ಹೇಳ್ತಾ ಇದ್ದೀರಿ. ಅವತ್ತು ಆ ರೈತರು ಕೊಟ್ಟಂಥ ಭೂಮಿನ ಏನು ವಶಪಡಿಸ್ಕೊಂಡ್ರಿ, 20 ವರ್ಷ ಆದರೂ ಇನ್ನೂ ದುಡ್ಡು ಕೊಟ್ಟಿಲ್ಲ ಆ ರೈತನಿಗೆ. ಆ ರೈತನ ಭೂಮಿ ತಗೊಂಡು ಎಲ್ಲೆಲ್ಲಿ ಜಾಯಿಂಟ್ ವೆಂಚರ್ ಮಾಡಿಸಿದ್ದೀರಿ, ಎಲ್ಲೆಲ್ಲಿ ಭೂಮಿ ಮಾರ್ಟ್ಗೇಜ್ ಮಾಡಿದಿರಿ, ರೈತರ ಭೂಮಿನ ಎಲ್ಲೆಲ್ಲಿ ಮಾರಾಟ ಮಾಡ್ಕೊಂಡಿದ್ದೀರಿ. ಇದರ ಸತ್ಯಾಂಶಗಳು ನಿಮ್ಮ ಮುಂದೆ ಇಲ್ವಾ? ಸರ್ಕಾರದ ಮುಂದೆ ಯಾತಕ್ಕೆ ಜಾನ್ಮೌನಕ್ಕೆ ಒಳಗಾಗಿದ್ದೀರಿ? ಈ ಹಿನ್ನೆಲೆಯಲ್ಲಿ ಮೊನ್ನೆ ಅಂತಿಮವಾಗಿ ಅದೇನು ಒಂದು 150-200 ಕೇಸ್ ಇದರ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಆ ಕಂಪ್ನಿ ಕೆಲಸ ಮಾಡೋದು ಬಿಟ್ಟು ದಿನ ಕೋರ್ಟ್ನಲ್ಲಿ ಸರ್ಕಾರನ ಎಳೆದು ಸರ್ಕಾರಕ್ಕೆ ಮುಖಭಂಗ ಮಾಡಲಿಕ್ಕೆ ನೀವೆಲ್ಲ ಸೇರೆ ನಡೆಸಿದ್ದೀರಿ. ಸರ್ಕಾರದ ಗೌರವ ಉಳಿಸ್ಲಿಕ್ಕೆ ಹೋಗಲಿಲ್ಲ ನೀವ್ಯಾರನ್ನು. ನಾಡಿನ ಜನತೆ ರೈತರ ಗೌರವ ಉಳಿಸ್ಲಿಕ್ಕೆ ಹೋಗಲಿಲ್ಲ. ಅವ್ರ ಜೊತೆ ಸೇರಿ ಏನೇನು ಮಾಡಿದ್ರಿ? ಅಂತಿಮವಾಗಿ ನ್ಯಾಯಾಲಯದಲ್ಲಿ ಇವತ್ತೇನು ತೀರ್ಪುಗಳನ್ನು ಕೊಟ್ಟಿದ್ದಾರೆ, ಈ ಯೋಜನೆ ಹೆಸರಿನಲ್ಲಿ ಏನು ಲೂಟಿ ಆಗಿದೆ, ಟೋಲ್ನ ಇವತ್ತು ನಿರ್ಮಾಣ ಮಾಡಾಗೇ ಇಲ್ಲ. ಅವನು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಅವನಿಗೆ ಇಲ್ಲಿಗಲ್ಲಾಗಿ ಟೋಲ್ ಕಲೆಕ್ಷನ್ ಮಾಡಲಿಕ್ಕೆ ಅವನಿಗೆ ಅವಕಾಶ ಕೊಟ್ಟು ಟೋಲ್ನಲ್ಲಿ ಇಷ್ಟ ಬಂದಾಗೆ ಅವನು ವರ್ಷಕ್ಕೆ ರೇಟನ್ನು ರೈಸ್ ಮಾಡಿದ್ದಾನೆ. ಸರ್ಕಾರದ ಪರ್ಮಿಷನ್ ತಗೊಳ್ಳಿಲ್ಲ. ಇವತ್ತು ನ್ಯಾಯಾಲಯ ಹೇಳ್ತಾ ಇದೆ ಆ ಟೋಲನ್ನು ಇಲ್ಲಿಗಲ್ಲಾಗಿ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ವೈಲೇಟ್ ಮಾಡಿ ಈ ಹಣ ಇದರಿಂದ ಆ ಟ್ರಾವೆಲರ್ಸ್ ಹತ್ರ ತಗೋತಾ ಇರ್ತಕ್ಕಂಥದ್ದೇನಿದೆ ವಾಹನ ಮಾಲೀಕರಿಂದ, ಇದು ತಪ್ಪು. ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ. ಇದರಲ್ಲಿ ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡಿದ್ದಾನೆ ಜನಗಳಿಂದ ಇಲ್ಲಿಗಲ್ಲಾಗಿ. 111 ಕಿಲೋಮೀಟರ್ ರಸ್ತೆಗೆ ಬರೀ 5 ಕಿಲೋಮೀಟರ್ ರಸ್ತೆ ಮಾಡಿದ್ದಾನೆ. ಅವನು ಟೋಲ್ ಕಲೆಕ್ಷನ್ ಮಾಡಾಗೇ ಇಲ್ಲ. ಇದಕ್ಕೆಲ್ಲ ಪರ್ಮಿಷನ್ ಕೊಟ್ರಿ. ಅದರಿಂದ ಮೊನ್ನೆ ದಿನ ಕೊಟ್ಟಂಥ ತೀರ್ಪೇನಿದೆ ಕಳೆದ ತಿಂಗಳು, ಈ ಕ್ಷಣದವರೆಗೆ ಈ ಸರ್ಕಾರ ಏನು ಕ್ರಮ ತಗೊಂಡ್ರಿ? ಕೋರ್ಟು ನ್ಯಾಯಾಲಯದ ತೀರ್ಪುಗಳು ಅಂತ ಹೇಳಿ ಯಾವ್ಯಾವ ರೀತಿ ಬಡ ಜನರ ಮೇಲೆ ನೀವು ಅವ್ರ ಜೀವನ ಹಾಳು ಮಾಡಿದ್ದೀರಿ ಕೋರ್ಟ್ ಹೆಸರಿನಲ್ಲಿ ನೋಡ್ತಾ ಇದ್ದೀವಿ ಸರ್ಕಾರದಲ್ಲಿ. ಇದನ್ನಾತಿಗೆ ಬಿಟ್ಟಿದ್ದೀರಿ. ನಾನು ಈ ಹಿನ್ನೆಲೆಯಲ್ಲಿ ಕೋರ್ಟಿನ ತೀರ್ಪಿನ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ, ಆ ರಸ್ತೆಯಲ್ಲಿ ಓಡಾಡೋರಿಗೆ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ. ಸರ್ಕಾರವು ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಆ ಮಾಲೀಕನ ಜೊತೆ, ನೈಸ್ ಮಾಲೀಕನ ಜೊತೆ ಇವತ್ತು ಇಲ್ಲಿಗಲಾಗಿ ಅಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡೇನಿದೆ. ಅಂತಿಮವಾಗಿ ಇವತ್ತು ಆ ಒಂದು ಸರ್ಕಾರದ ಮೌನ ವಹಿಸಿ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಜನರಿಂದ ಕಿಸೆಯಿಂದ ಕಿತ್ಕೊತಾ ಇರತಕ್ಕಂಥದ್ದೇನಿದೆ ಅದನ್ನು ನಿಲ್ಲಿಸಲಿಕ್ಕೆ ಟೋಲ್ನಲ್ಲಿ ದುಡ್ಡು ಕೊಡಬೇಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ನ್ಯಾಯದ ತೀರ್ಪಿನ ಮೇಲೆ. ಇದನ್ನು ಯಾರೋ ಅನ್ಯತಾ ಭಾವಿಸಬೇಕಾಗಿಲ್ಲ. ಇವತ್ತು ನಾವಿರ್ತಕ್ಕಂಥದ್ದು ಅನ್ಯಾಯ ಆದಾಗ ನಾವು ಅದನ್ನು ಜನತೆ ಮುಂದೆ ತರಬೇಕಾದಂಥದ್ದು ನನ್ನ ಕರ್ತವ್ಯ. ಆ ಕರ್ತವ್ಯ ಮಾಡ್ತಾ ಇದ್ದೇನೆ. ನಾಡಿನ ಜನತೆಗೂ ನಾನು ಮನವಿ ಮಾಡ್ತೇನೆ, ಈ ವಿಷಯದಲ್ಲಿ ನಾನು ಹುಡುಗಾಟಿಕೆ ಮಾಡಿಲ್ಲ, ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅಂತ ಮಾಡಿಲ್ಲ. ಸಾರ್ವಜನಿಕರಿಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ
ಅವರಿಂದ ಹಣ ಏನು ಕಿತ್ಕೊತಾ ಇದ್ದಾರೆ ಇಲ್ಲಿಗಲ್ ಆಗಿ, ಅದಕ್ಕೆ ಯಾರು ಬೆಂಬಲ ಕೊಡಬೇಡಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ಹೇಳ್ತಾ ಇದ್ದಾರೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.